ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಈ ವಿಡಿಯೋ ಅಪ್ಲೋಡ್ ಮಾಡೋ ಸ್ವಲ್ಪ ಲೇಟ್ ಆಯಿತು, ಏನು ಅನ್ಕೋಬೇಡಿ. ಯಾಕೆ ಅಂತೀರಾ, ಪ್ರತಿ ವರ್ಷ ಕೂಡ ನಾನು ಬಿಗ್ ಬಾಸ್ ಮುಗಿದ ತಕ್ಷಣ ಫೆಬ್ರವರಿ ತಿಂಗಳಲ್ಲಿ, ಜನವರಿ ಎಂಡಿಂಗ್ ಫೆಬ್ರವರಿಲಿ ಬಿಗ್ ಬಾಸ್ ಮುಗಿಯತ್ತಲ್ವ, ಅದೇ ಥರ ಈ ಸಲ ಕೂಡ ಮುಗಿದ ತಕ್ಷಣ ನಾನು ನಮ್ಮ ತಾಯ್ನಾಡು ಕಡೆಗೆ ಒಂದು ಪ್ರಯಾಣ ಬೆಳೆಸೋ ಒಂದು ರಿವಾಜ್ ಇದೆ. ಯಾಕೆ ಅಂತೀರಾ, ಬಿಗ್ ಬಾಸ್ ಮುಗಿದು ಒಂದು ವಾರದಲ್ಲಿ ನಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋ ಒಂದು ಟೈಮು. ಹಾಗಾಗಿ ಪ್ರತಿ ವರ್ಷ ಕೂಡ ಅವ್ರದ್ದು ಒಂದು ತಿಥಿ ಅದೇ ಟೈಮಲ್ಲಿ ಬರುತ್ತೆ. ನಾನು ಹಾಗಾಗಿ ತಾಯ್ನಾಡಿಗೆ ಈ ಸಲ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಹೋಗೋಣ ಅರ್ಜೆಂಟ್ ಆಗಿ ರೆಡಿ ಆಗಿ, ಆದರೆ ಅದು ಆಗಿಲ್ಲ. ಸ್ವಲ್ಪ ಯಾಕೆ ಅಂತೀರಾ, ಬಿಗ್ ಬಾಸ್ ಅಲ್ಲಿ ರನ್ನರ್ ಅಪ್ ಆಗಿರೋ ರಕ್ಷಿತಾ ಶೃಂಗೇರಿಗೆ ಬರ್ತಾರೆ ಅಂತ ಗೊತ್ತಾಯ್ತು ನನಗೆ ನ್ಯೂಸು. ನೋಡೋಣ, ಭೇಟಿ ಆಗೋಕ್ಕಾಗುತ್ತಾ, ಏನು ಕತೆ ಅಂತ ಹೇಳಿಬಿಟ್ಟು ನಮ್ಮ ಪ್ರಯಾಣನ ಸಡನ್ನಾಗಿ ಟಿಕೆಟ್ ಬುಕ್ ಮಾಡ್ಕೋಬೇಕು ಅಂತ ಫ್ಲೈಟಲ್ಲಿ ನೋಡಿದ್ವಿ. ಫ್ಲೈಟ್ ಅಂತೀರಾ, ಹಾಗೇನು ಅನ್ಕೋಬೇಡಿ. ಯಾಕೆಂದರೆ ನಮಗೆ ಸುಮಾರು ಒಂದು 25-30 ವರ್ಷ ಕಷ್ಟಪಟ್ಟಿರೋದು ಬಸ್ಸಲ್ಲಿ ತಿರುಗಿ ಸಾಕಾಗೋಗಿತ್ತು. ಅಂಥದ್ದು ಇವಾಗ ಹೈದರಾಬಾದಿಂದ ಶಿವಮೊಗ್ಗಕ್ಕೆ ಫ್ಲೈಟ್ ಆಗಿರೋದ್ರಿಂದ ಖುಷಿಯಾಗಿ ನಮ್ಮ ಪ್ರಯಾಣನ ಬೆಳೆಸ್ತಿದ್ದೀವಿ ನಾವು. ಯಾಕೆ ಅಂದರೆ ಬಸ್ಸಲ್ಲಿ ಹೋಗ್ಬೇಕಂದ್ರೂ ಶಿವಮೊಗ್ಗಕ್ಕೆ ಫ್ಲೈಟಲ್ಲಿ ಹೋಗ್ಬೇಕಂದ್ರೂ ಒಂದೇ ರೇಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಫ್ಲೈಟಲ್ಲೇ ಜಾಸ್ತಿ ಹೋಗ್ತಾ ಇರ್ತೀವಿ. ಹೋಗೋದು ವರ್ಷದಲ್ಲಿ 2 ಸಲ ಆದ್ರೂ, ಮಧ್ಯದಲ್ಲಿ ಕೆಲವೊಮ್ಮೆ ಹೋಗಬೇಕಾದ್ರೂ ಏನಾದರೂ ಎಮರ್ಜೆನ್ಸಿ ಇದ್ದರೆ ಹೋಗ್ತೀವಿ. ಇಲ್ಲ ವರ್ಷದಲ್ಲಿ 2 ಬಾರಿ ನಮ್ಮ ತಾಯ್ನಾಡು ಕಡೆ ಶೃಂಗೇರಿಗೆ ಹೋಗ್ತೀವಿ. ಹೀಗೆ ನಾವಿಬ್ಬರು ಫ್ಲೈಟ್ ಬೆಳಗ್ಗೆ ಮಧ್ಯಾಹ್ನ 2 ಗಂಟೆಗೆ ಫ್ಲೈಟ್ ಇದ್ದಿದ್ದು 11 ಗಂಟೆಗೆ ಮನೆ ಬಿಟ್ಟಿದ್ದೀವಿ. ಮನೆ ಬಿಟ್ಬಿಟ್ಟು ಏರ್ಪೋರ್ಟಿಗೆ ಬಂದು ಏರ್ಪೋರ್ಟ್ ನೋಡಿ, ಹೈದರಾಬಾದ್ ಏರ್ಪೋರ್ಟಿಗೆ ಎಷ್ಟು ಚೆನ್ನಾಗಿದೆ ಅಂತೀರಾ, ಖುಷಿಯಾಗುತ್ತೆ. ಇವಾಗ ಏರ್ಪೋರ್ಟಲ್ಲಿ ಜಾಸ್ತಿ ಸಲ ನಾವು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಈ ವರ್ಷದಲ್ಲೇ ಇದು ನಾನು 3ನೇ ಬಾರಿ ಹೋಗ್ತಾ ಇರೋದು. ಶೃಂಗೇರಿ ಕಡೆ ಹೋಗಬೇಕು ಅಂತ ರಕ್ಷಿತನ ನೋಡೋಣ, ಮೀಟ್ ಆಗಬೇಕು ಅಂದ್ಕೊಂಡ್ವಿ. ಆದರೆ ನಿನ್ನೆ ಅವ್ರು ಬಂದು ಹೊರಟೋಗಿರೋದ್ರಿಂದ ಹೋಗೋಕ್ಕೆ ಆಗಿಲ್ಲ. ಮುಂಚೆ ದಿವಸನೇ ಬಂದುಬಿಟ್ರು. ನನಗೆ ಗೊತ್ತಾಗೋದು ಸ್ವಲ್ಪ ಲೇಟ್ ಆಯಿತು, ಟಿಕೆಟ್ ಸಿಕ್ಕಿಲ್ಲ, ಮಿಸ್ ಮಾಡಿಕೊಂಡೆ. ಇರಲಿ, ಪರವಾಗಿಲ್ಲ. ನೋಡಿ, ಈ ಪ್ರಯಾಣ ನಮ್ಮದು ಹೇಗಿದೆ ಅಂದ್ಕೊಂಡಿದ್ದೀರಾ? ಶಿವಮೊಗ್ಗ ಹೈದರಾಬಾದಿಂದ 11 ಗಂಟೆಗೆ ಹೊರಟಿದ್ದೀವಿ ಮನೆಯಿಂದ. ಏರ್ಪೋರ್ಟಿಗೆ ಬಂದು ಎಷ್ಟು ಕಷ್ಟಪಟ್ಟು ಬಸ್ಸಲ್ಲಿ ಕರೆಕ್ಟ್ ಟೈಮಿಗೆ ಫ್ಲೈಟ್ ಸ್ಟಾರ್ಟ್ ಆಯಿತು. ಬಸ್ಸಲ್ಲಿ ಹಾಗೆ ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ಇವಾಗ 45 ಮಿನಿಟ್ಸಲ್ಲಿ ಶಿವಮೊಗ್ಗ. 27-28 ವರ್ಷಗಳ ಕಷ್ಟ. 600 ರೂಪಾಯಿ ಖರ್ಚು ಮಾಡ್ತೀವಿ, 600 ರೂಪಾಯಿ ಖರ್ಚು ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. 600 ರೂಪಾಯಿ ಫ್ಲೈಟಲ್ಲಿ ಕೂತ್ಕೊಂಡಿದ್ದೀವಿ. ಟಿಕೆಟ್ ಅಲ್ಲಿ ಹೋಗೋವರೆಗೂ ಏನೋ ತಮಾಷೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾನು ನನ್ನ ಮಗ ಸಣ್ಣಕ್ಕಿರಬೇಕಾದ್ರೆ, ನಾನು ಪ್ರೆಗ್ನೆಂಟ್ ಇರಬೇಕಾದ್ರೂ ಕೂಡ ಬಸ್ಸಲ್ಲಿ ಆವಾಗ ಐರಾವತ ಇರಲಿಲ್ಲ, ಮಾಮೂಲು ಬಸ್ಗಳಿದ್ದು ಆವಾಗ. ಫಸ್ಟು ನಾವು 2098ಅಲ್ಲಿ ಚಿಕ್ಕ ಮಗು ನನ್ನ ಮಗ, ಅವನನ್ನು ಕರ್ಕೊಂಡ್ಬಿಟ್ಟು 24 ಗಂಟೆ ಪ್ರಯಾಣ ಮಾಡ್ತಾಯಿದ್ದೆ. ನೋಡಿ, ಒಂದು ನಿಜ ಏನು ಅಂತಂದರೆ, ಕಷ್ಟಪಟ್ಟರೆ ಸುಖ ಸಿಗುತ್ತೆ ಅನ್ನೋದು ಮಾತ್ರ ಖಂಡಿತ ಸುಳ್ಳಲ್ಲ. ದೇವರು ನಾವು ಆವಾಗ ಅಷ್ಟೊಂದು ಕಷ್ಟಪಟ್ಟಿರೋದಕ್ಕೆ ಒಂದು ಸಲ ಊರಿಗೆ ಹೋಗ್ಬೇಕಂದ್ರೆ ಯಾಕಪ್ಪ ಹೋಗಬೇಕು ಅನ್ನೋ ಥರ ಆಗ್ತಾಯಿತ್ತು. ಆ ಥರ 24 ಗಂಟೆ ಬಸ್ನಲ್ಲಿ ಕೂತ್ಕೋಬೇಕಂದ್ರೆ ಕಷ್ಟ ಅಲ್ವಾ? ಇವಾಗ ನಾವು ಈಸಿಯಾಗಿ ಬರ್ತಾಯಿದ್ವಿ. ನೋಡಿ, ಶೃಂಗೇರಿಗೆ ಬಂದ್ವಿ. ಶೃಂಗೇರಿಲಿ ನಮ್ಮ ಅದೃಷ್ಟಕ್ಕೆ ಶೃಂಗೇರಿಲಿ ರಥೋತ್ಸವ ನಡೀತಾ ಇತ್ತು. ಏನು ಅದ್ಭುತವಾಗಿತ್ತು ಗೊತ್ತಾ?
ಚೆನ್ನಾಗಿ ನೋಡಿದ್ವಿ. ಇಲ್ಲೇ ಸ್ಟೇ ಮಾಡಿದ್ವಿ ನಾವು. ಸ್ಟೇ ಮಾಡಿರೋದ್ರಿಂದ ನಮ್ಮನ್ನು ಕರ್ಕೊಂಡು ಬಂದಿರೋ ಕ್ಯಾಬ್ ಡ್ರೈವರ್ ಹೇಳಿದ್ರು, ರಥೋತ್ಸವ ನಡೀತಾ ಇರುತ್ತೆ, ಸಾಯಂಕಾಲ ಬೇಗ ಹೋಗಿ ರೆಡಿಯಾಗಿದ್ದೀವಿ, ಗುರುಗಳನ್ನ ನೋಡ್ಬೋದು ಅಂತ. ನೋಡಿ, ಗುರುಗಳ ದರ್ಶನ ಕೂಡ ಆಯಿತು. ಅಷ್ಟು ಹತ್ತಿರದಲ್ಲಿ ಗುರುಗಳನ್ನ ನೋಡ್ತೀವಿ. ಮಾಮೂಲಾಗಾದರೆ ನಾವು ಗುರುಗಳ ದರ್ಶನಕ್ಕೆ ಸ್ಪೆಷಲಾಗಿ ರಥೋತ್ಸವ ಇದ್ರಿಂದ ಗುರುಗಳ ದರ್ಶನ ಕೂಡ ಆಯಿತು. ರಥನ ಎಳೆದ್ವಿ, ಇಷ್ಟು ಚೆನ್ನಾಗಿತ್ತು. ಒಂದ್ಸಲ ಯಾವಾಗ ವಾಯ್ಸ್ ಓವರ್ ಕೊಟ್ಟರೆ ಸರಿ ಇಲ್ಲ. ತುಂಬ ದಿವಸ ಕ್ಯಾಮ್ರಾ ಕಡೆ ಕೈ ಹಿಡ್ಕೊಂಬೇಡಿ, ಮತ್ತು ಬಿದ್ದೋದ್ರೆ ಮತ್ತೆ ಕಷ್ಟ ಆಗುತ್ತೆ. ಆ ಮೈಸೂರಿನ ಕಂಪ್ಲೀಟ್ ತುಂಬ ಹೊತ್ತು ಈ ಥರ ರಥನ ಎಳಿತಾ ಇದ್ರು. ಆನೆಗಳು ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಕಷ್ಟ ಆಯಿತು. ಜನ ಜಾಸ್ತಿ ಇತ್ತು. ಆದರೆ ಎಷ್ಟು ಇರ್ತದೆ ಗಲಾಟೆ ಎಲ್ಲೆಲ್ಲಿಂದ ಎಲ್ಲ ಬಂದಿರ್ತಾರಲ್ಲ, ಚೆನ್ನೈಯಿಂದ ಬಂದಿರ್ತಾರೆ, ಆಂಧ್ರದಿಂದ ಬಂದಿರ್ತಾರೆ, ಎಲ್ಲ ಬಂದಿರ್ತಾರೆ ಜನ. ಆದರೆ ಕರೆಕ್ಟಾಗಿ ಈ ರಥೋತ್ಸವದಿಂದ ಬಂದಿರ್ತಾರೆ. ರಥ ಎಲೆಕ್ಟ್ರಿಕಲ್ವಿ ನಿಮಗೆ ಅದೃಷ್ಟ. ನಾವು ಅದೇ ಇಲ್ಲಿಂದ ಹೋಗಿ ಅಲ್ಲಿ ನೋಡ್ತಾ ಇದ್ದೀವಿ. ಖುಷಿ ದೇವರ ದರ್ಶನ ಎಲ್ಲ, ರಥೋತ್ಸವ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ದೇವರ ದರ್ಶನ ಕಟ್ ಮಾಡಿರ ಹೋಗೋಕ್ಕಾಗಿಲ್ಲ. ಮರು ದಿವಸ ನಾವು ಶೃಂಗೇರಿ ಬೆಳಿಗ್ಗೆ ನಾನು ಸ್ವಲ್ಪ ಇಲ್ಲಿರೋಣ ವಾಪಸ್. ಹಾಗೆ ನಾನು ಮೊದಲ ಮದುವೆಯಲ್ಲಿ ಚಿಕ್ಕ ದೇವಸ್ಥಾನಕ್ಕೆ ಹರಕೆ ಮಾಡಿದ್ದೆ. ದೇವರು ನಮ್ಮ ಮೊದಲನ್ನ ಕೇಳ್ಕೊಂಡು ಸಾಕು. ನನಗೆ ನನ್ನ ಮಗನ ಮದುವೆಯಲ್ಲಿ ಶಿವಮೊಗ್ಗದಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರು. ಅದು ನಾವು ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಲ್ಲ, ಶಿವಮೊಗ್ಗದಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಫ್ಲೈಟು ಹೈದರಾಬಾದಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರು. ಚೆನ್ನಾಗಿದೆ. ಅದು ನಮಗೆ ಫ್ಲೈಟಲ್ಲಿ ಕೂತ್ಕೊಂಡ ಮೇಲೆ ಗೊತ್ತಾಗಿರೋದ್ರಿಂದ ಭಯ ಆಯಿತು. ನಾನು ಅವಾಗ ಚಿಕ್ಕ ಋಷ್ಯಶೃಂಗೇಶ್ವರ ದೇವರಿಗೆ ಹರಕೆ ಹೇಳಿದ್ರೆ ಪರಿಹಾರ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಹರಕೆ ಕೇಳ್ಕೊಂಡಿದ್ದೆ. ನಾವು ಆರಾಮಾಗಿ ಏನು ತೊಂದರೆ ಇಲ್ಲ ಥರ ಮದುವೆ ಎಲ್ಲ ಮುಗಿಸಿದ್ವಿ ಅವಾಗ. ಅದಕ್ಕೆ ಹೋಗಿ ಹರಕೆನ ತೀರಿಸ್ಕೊಂಡು
ಹೋಗೋಕ್ಕೆ ಆಗಿಲ್ಲ. ಮುಂಚೆ ದಿವಸನೇ ಬಂದುಬಿಟ್ರು. ನನಗೆ ಗೊತ್ತಾಗೋ ಸ್ವಲ್ಪ ಲೇಟ್ ಆಯಿತು, ಟಿಕೆಟ್ ಸಿಕ್ಕಿಲ್ಲ. ಮಿಸ್ ಮಾಡಿಕೊಂಡೆ. ಇರಲಿ, ಪರವಾಗಿಲ್ಲ. ನೋಡಿ ಈ ಪ್ರಯಾಣ ನಮ್ಮದು ಹೇಗಿದೆ ಅಂದ್ಕೊಂಡಿದ್ದೀರಾ? ಶಿವಮೊಗ್ಗ ಹೈದರಾಬಾದಿಂದ 11 ಗಂಟೆಗೆ ಹೊರಟಿದ್ದೀವಿ ಮನೆಯಿಂದ. ಏರ್ಪೋರ್ಟಿಗೆ ಬಂದು ಕರೆಕ್ಟ್ ಟೈಮಿಗೆ ಫ್ಲೈಟ್ ಸ್ಟಾರ್ಟ್ ಆಯಿತು. ಹಾಗೆ ಶಿವಮೊಗ್ಗಕ್ಕೆ ಹೋಗಿಬಿಟ್ಟು ಒಂದ್ಸಲ ನೋಡ್ಕೊಂಡ್ಬನ್ನಿ. ತುಂಗಾ ರಿವರ್, ಶೃಂಗೇರಿ. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಆದರೆ ಸ್ವಲ್ಪ ಗಂಟ್ಲು ಸರಿ ಇಲ್ಲ. ತುಂಬ ದಿವಸ ಆಗಿದೆ ವಿಡಿಯೋ ಹಾಕಿಲ್ಲ. ಒಳ್ಳೆ ವಿಡಿಯೋನ ಹಾಕ್ತೀನಿ. ನೆಕ್ಸ್ಟ್ ವೀಕಲ್ಲಿ ನಾವು ಮೈಸೂರು ಹೋಗ್ತಾ ಇದ್ದೀವಿ. ಆ ಮೈಸೂರಿನ ಕಂಪ್ಲೀಟ್ ವಿಡಿಯೋನ ಹಾಕ್ತೀನಿ. ತಪ್ಪದಾಗ ನೋಡಿ. ತುಂಬ ಹೊತ್ತು ಈ ಥರ ರಥನ ಎಳಿತಾ ಇದ್ರು. ಆನೆಗಳು ಬಂದ್ವು. ಆನೆಗಳನ್ನಂತೂ ಹತ್ರದಿಂದ ನೋಡಿದೆ ನಾನು. ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಕಷ್ಟ ಆಯಿತು. ಜನಜಂಗುಳಿ ಜಾಸ್ತಿ ಇತ್ತಲ್ಲ, ಜನ ಜಾಸ್ತಿ ಇದ್ರು ನೋಡಿ. ಮಳೆಗಾಲದಲ್ಲಿ ನೋಡೋಕ್ಕೂ ಇವಾಗ ನೋಡೋಕ್ಕೂ ಎಷ್ಟು ಗಲಾಟೆ ಇಲ್ಲದೇನೆ ನೀಟಾಗಿ ಹೋಗ್ತಾ ಇದೆ ರಥ. ಎಲ್ಲೆಲ್ಲಿಂದ ಎಲ್ಲ ಬಂದಿರ್ತಾರಲ್ವಾ. ಚೆನ್ನೈಯಿಂದ ಬಂದಿರ್ತಾರೆ, ಆಂಧ್ರದಿಂದ ಬಂದಿರ್ತಾರೆ, ಬೆಂಗಳೂರು, ಎಲ್ಲೆಲ್ಲಿಂದೆಲ್ಲ ಬಂದಿರ್ತಾರೆ ಜನ. ಆದರೆ ಕರೆಕ್ಟಾಗಿ ಈ ರಥೋತ್ಸವದಿಂದ ಬರೋದು ಕೂಡ ರಥೋತ್ಸವ ದಿನ ನಮಗೆ ಸಿಕ್ಕಿರೋದು ನಿಜವಾಗ್ಲೂ